ನಾವಿವತ್ತು ಒಂದು ಜೇನುಪೆಟ್ಟಿಗೆಯಲ್ಲಿ ಎಷ್ಟು ಜೇನುತುಪ್ಪ ಸಿಗುತ್ತೆ ಮತ್ತೆ ಜೇನುತುಪ್ಪನ ಹೆಂಗ್ ಎಕ್ಸ್ಟ್ರಾಕ್ಟ್ ಮಾಡೋದನ್ನ ತೋರಿಸ್ಕೊಡ್ತೀವಿ. ವಿಡಿಯೋನ ಕೊನೆ ತನಕ ಮಿಸ್ ಮಾಡ್ದಲೇ ನೋಡಿ. ಮೊದಲಿಗೆ ಸೂಪರ್ ಚೇಂಬರ್ ಇಂದ ಸೀಲ್ ಆಗಿರುವಂತ ಫ್ರೇಮ್ಸ್ ನ ಮಾತ್ರ ಆಯ್ಕೆ ಮಾಡ್ಕೊಂಡು ತಗೊಳ್ಳಿ. ಹಿಂಗ್ ತೆಗಿಬೇಕಾದ್ರೆ ಅಟ್ಲೀಸ್ಟ್ ಒಂದು ಫ್ರೇಮ್ ಜೇನುತುಪ್ಪ ಆದ್ರೂ ಅದರಲ್ಲೇ ಬಿಡಿ, ಇಲ್ಲ ಅಂದ್ರೆ ಹುಳ ಬಂದು ಓಡೋಗಂತ ಚಾನ್ಸಸ್ ಇರುತ್ತೆ. ವಿಡಿಯೋದಲ್ಲಿ ತೋರಿಸ್ದಂಗೆ ಕ್ಯಾಪ್ ನ ಲೈಟ್ ಆಗಿ ಕಟ್ ಮಾಡಿ ಯಾವುದೇ ಕಾರಣಕ್ಕೂ ಡೀಪ್ ಆಗಿ ಕಟ್ ಮಾಡಕ್ಕೆ ಹೋಗ್ಬೇಡಿ. ಹಿಂಗೆ ಕಟ್ ಮಾಡಿರುವಂತ ಫ್ರೇಮ್ಸ್ ನ ಎಕ್ಸ್ಟ್ರಾಕ್ಟರ್ ಅಲ್ಲಿ ಹಾಕಿ ತಿರುಗಿಸಿ ನಿಧಾನಕ್ಕೆ ತಿರುಗಿಸಿ, ಯಾವುದೇ ಸ್ಪೀಡ್ ಆಗಿ ತಿರ್ಗ್ಸಕ್ ಹೋಗ್ಬೇಡಿ. ಹಿಂಗ್ ನಾವು ತಿರ್ಗಿಸಿದಾಗ ಒಂದು ಸೈಡ್ ಹನಿ ಮಾತ್ರ ಬಂದಿರುತ್ತೆ, ಇನ್ನೊಂದು ಸೈಡ್ ಹನಿ ಬೇಕು ಅಂದ್ರೆ ಆಪೋಸಿಟ್ ಸೈಡ್ ಅಲ್ಲಿ ಇಟ್ಟು ತಿರ್ಗಿಸಬೇಕಾಗುತ್ತೆ. ಮೇಣನ ಹಿಂಡದಲೇನೆ ಜೇನುತುಪ್ಪ ಈ ರೀತಿ ತೆಗೆದಾಗ ಇಳುವರಿ ಕೂಡ ಜಾಸ್ತಿ ಸಿಗುತ್ತೆ, ಯಾಕಂದ್ರೆ ಹುಳ ಮತ್ತೆ ಮೇಣನ ಕಟ್ಟಬೇಕಾಗಿರಲ್ಲ. ತೊಂಬಂದಿದ್ದ ಜೇನುತುಪ್ಪನ ಫಿಲ್ಟರ್ ಮಾಡಿ ನೋಡಿದಾಗ 2.5 kg ಬಂದಿತ್ತು ಬಾಟಲ್ ವೆಯ್ಟ್ ಬಿಟ್ಟು. ಈಗಾಗ್ಲೇನೆ ಫಸ್ಟ್ ಕುಯ್ಲಲ್ಲಿ 2.5 kg ಬಂದಿದೆ, ಇನ್ನೂ ಒಂದು ಕುಯ್ಲ್ ಇದೆ, ಅದ್ರಲ್ಲಿ 1 kg ಬಂದರೂ ಕೂಡ 6 kg ಮಿನಿಮಮ್ ನಮ್ಮ ಬಯಲುಸೀಮೆಯಲ್ಲಿ ಜೇನುತುಪ್ಪ ಸಿಗುತ್ತೆ. ಇದೇ ರೀತಿ ಜೇನು ಕೃಷಿ ರಿಲೇಟೆಡ್ ಆಗಿರುವಂಥ ಮಾಹಿತಿ ನೀವು ಪಡ್ಕೊಬೇಕಾದ್ರೆ ನಮ್ಮ ಚಾನಲ್ನ ಮಿಸ್ ಮಾಡ್ದಲ್ಲೇ ಫಾಲೋ ಮಾಡಿ. ಧನ್ಯವಾದಗಳು.